ಬೀದರ್ ಜಿಲ್ಲೆಯ ಚಿಟಗುಪ್ಪ ಪಟ್ಟಣದ ಆಟೋ ಚಾಲಕರು ಆರ್ಟಿಒ ಅಧಿಕಾರಿಗಳ ಕಿರಿಕಿರಿಗೆ ಬೇಸತ್ತು ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರ ಮುಂದೆ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ನಿನ್ನೆ ತಡರಾತ್ರಿ 50ಕ್ಕೂ ಅಧಿಕ ಆಟೋ ಚಾಲಕರು ಹುಮ್ನಾಬಾದ್ ಪಟ್ಟಣದಲ್ಲಿರುವ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಅವರ ನಿವಾಸಕ್ಕೆ ತೆರಳಿ ಆರ್ಟಿಒ ಅಧಿಕಾರಿಗಳಿಂದ ತಮಗಾಗ್ತಿರುವಂತಹ ಸಮಸ್ಯೆಗಳನ್ನು ಪರಿಷತ್ ಸದಸ್ಯರ ಮುಂದೆ ತೋಡ್ಕೊಂಡಿದ್ದಾರೆ. ಎಲ್ಲ ದಾಖಲೆಗಳಿದ್ದರೂ ಸುಖ ಸುಮ್ಮನೆ ನಮ್ಮನ್ನ ತಡೆದು ದಂಡ ಹಾಕ್ತಾರೆ, ಆಟೋಗಳನ್ನ ಬೆನ್ನಟ್ತಿದ್ದಾರೆ, ಆಟೋಗಳಲ್ಲಿ ಪೇಷಂಟ್ ಇದ್ದಾರೆ ಎಂದರೂ ಕೂಡ ಕೇಳದೆ ನಮ್ಮನ್ನು ದಾರಿಯಲ್ಲೇ ತಡೆದು ನಿಲ್ಲಿಸುತ್ತಾರೆ ಎಂದು ಆರ್ಟಿಒ ಅಧಿಕಾರಿಗಳ ವಿರುದ್ಧ ಆರೋಪಗಳನ್ನು ಮಾಡಿದ್ದಾರೆ. ಆಟೋ ಚಾಲಕರ ಸಮಸ್ಯೆಯನ್ನು ಆಲಿಸಿದ ಪರಿಷತ್ ಸದಸ್ಯ ಚಂದ್ರಶೇಖರ್ ಪಾಟೀಲ್ ಅವರು ಕೂಡಲೇ ಆರ್ಟಿಒ ಅಧಿಕಾರಿಗಳಿಗೆ ಕರೆ ಮಾಡಿ ಸುಖ ಸುಮ್ಮನೆ ಆಟೋ ರಿಕ್ಷಾದವರಿಗೆ ತೊಂದರೆ ನೀಡಬಾರದು, ಸಮರ್ಪಕ ದಾಖಲೆಗಳು ಇಲ್ಲದಿದ್ದಾಗ ಮಾತ್ರ ಕಾನೂನು ಕ್ರಮ ಕೈಗೊಳ್ಳಿ, ತುರ್ತು ಸಂದರ್ಭದಲ್ಲಿ ಆಟೋಗಳನ್ನು ತಡೆ ಹಿಡಿದು ತೊಂದರೆ ಕೊಡಬಾರದು ಎಂದು ಸೂಚನೆಯನ್ನ ನೀಡಿದ್ದಾರೆ. ಗಾಡಿ ಗಾಡಿ ಪೈಕಿ ಮೇಡಮ್ ಓವರ್ ಇಡ್ಲತ್ತಾರ ಸಾಬ್ರೆ ಟೋಟಲ್ ಜಾಫರ್ ಅವರೇ, हेलो ನಮಸ್ಕಾರ ಸರ್. ಜಾಫರ್ ये हमारा ಚುರುಪ್ಪದಲ್ಲಿ ಅವು ಎಲ್ಲ ಆಟೋ ಮಂದಿ ಆಟೋ ಚಾಲಕರೆಲ್ಲ ಬಂದಾರ.